ರಶ್ಮಿಕಾ ಮಂದಣ್ಣ ಮದುವೆ ತಯಾರಿ. ಬಿಕ್ಕಿ ಬಿಕ್ಕಿ ಅತ್ತ ರಕ್ಷಿತ್ ಶೆಟ್ಟಿ ತಾಯಿ. ರಕ್ಷಿತ್ ಶೆಟ್ಟಿ ಜೀವನ ಹಾಳು ಮಾಡಿದ್ರ ರಶ್ಮಿಕಾ. ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಎಂಗೇಜ್ಮೆಂಟ್ ಆಗಿದ್ದು ನಂತರ ಅದು ಮುರಿದು ಬಿದ್ದಿದ್ದು ಕನ್ನಡಿಗರೆಲ್ಲರಿಗೂ ಗೊತ್ತೇ ಇದೆ. ಇದೀಗ ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆ ಸಂದರ್ಭದಲ್ಲಿ ರಕ್ಷಿತ್ ಈ ಹಿಂದೆ ನೀಡಿದ್ದ ಪ್ರಬುದ್ಧ ಸ್ಪಷ್ಟೀಕರಣ ಕೂಡ ಜನರ ಗಮನ ಸೆಳೀತಾ ಇದೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಕಡೆಗೂ ತಮ್ಮ ಮದುವೆ ಸುದ್ದಿಯನ್ನ ರಿವೀಲ್ ಮಾಡಿದ್ದಾರೆ. ವಿರೂಷ್ ಮದುವೆ ಉದಯಪುರದ ITC ಮೊಮೆಂಟೋ ಹೋಟೆಲ್ನಲ್ಲಿ ನಡೀತಾ ಇದೆ. ಈಗಾಗಲೇ ನಟಿ ರಶ್ಮಿಕಾ, ನಟ ವಿಜಯ್ ದೇವರಕೊಂಡ ವಿವಾಹ ಶಾಸ್ತ್ರಗಳು ಆರಂಭವಾಗಿ ಇಂದು ಸಂಜೆ ಮೆಹಂದಿ ಶಾಸ್ತ್ರ, ನಾಳೆ ಹಳದಿ ಶಾಸ್ತ್ರ ನಡೆದರೆ ನಾಡಿದ್ದು ಗುರುವಾರ ಸಪ್ತಪದಿ ತಾಳಿ ಕಟ್ಟುವ ಕಾರ್ಯ ನಡೆಯಲಿದೆ. ನಟಿ ರಶ್ಮಿಕಾ ವಿವಾಹಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಎಂಗೇಜ್ಮೆಂಟ್ ಆಗಿದ್ದು ನಂತರ ಅದು ಮುರಿದು ಬಿದ್ದಿದ್ದು ಕನ್ನಡಿಗರೆಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ಕನ್ನಡಿಗರು ಇದಕ್ಕಾಗಿಯೇ ರಶ್ಮಿಕಾ ಮೇಲೆ ಸಿಟ್ಟನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಈ ನಡುವೆ ಇದೊಂದು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ನನ್ನ ಮುದ್ದು ಮಗನ ಕನಸನ್ನ ಕಿತ್ತುಕೊಂಡ ಅವಳ ಜೀವನ ಹೇಗೆ ಹಾಳಾಗುವುದು ನೋಡಿ. ಹೆತ್ತ ತಾಯಿ ಕಣ್ಣೀರ ಶಾಪ ಯಾರನ್ನು ಬಿಡಲ್ಲ. ಎಂಗೇಜ್ಮೆಂಟ್ ಆಗುವ ಮೊದಲೇ ನನಗೆ ಇಷ್ಟ ಇಲ್ಲ ಎಂದಿದ್ರೆ ನನ್ನ ಮಗನ ಮರ್ಯಾದೆ ಉಳಿಯೋದು. ಅವಳು ಬೆಳಿಬೇಕು ಅಂತ ನನ್ನ ಮಗನ ಜೀವನ ಹಾಳು ಮಾಡಿದ್ಲು. ಕರ್ಮ ಬಿಡಲ್ಲ, ನೋಡ್ತೀರಿ ಹೇಗೆ ಆಡಿಸುತ್ತೆ ಆಟ ಎಂದು ರಕ್ಷಿತ್ ಶೆಟ್ಟಿ ಅಳುತ್ತಾ ಕಣ್ಣೀರಿಟ್ರು ಎಂದು ಕೆಲವು ಮೀಮ್ಗಳು ಕೆಲವು ನ್ಯೂಸ್ ಪೇಜ್ಗಳಲ್ಲಿ ಓಡಾಡ್ತಾ ಇವೆ. ಆದರೆ ಇದು ನಿಜವಲ್ಲ. ರಕ್ಷಿತ್ ತಾಯಿ ಹೀಗೆ ಹೇಳಿಲ್ಲ. ಎಂಗೇಜ್ಮೆಂಟ್ ಮುರಿದು ಬಿದ್ದಾಗಲೇ ಪ್ರಬುದ್ಧವಾಗಿ ಆ ಸನ್ನಿವೇಶವನ್ನು ನಿಭಾಯಿಸಿದ ಫ್ಯಾಮಿಲಿ ಅವರದ್ದು. ಸ್ವತಃ ರಕ್ಷಿತ್ ಶೆಟ್ಟಿಯೇ ಆ ಸಂದರ್ಭದಲ್ಲಿ ಸಾಕಷ್ಟು ಉದ್ದದ ಸಮಜಾಯಿಷಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ರು. ಗೌರವಾನ್ವಿತರೆ, ನಾನು ಇತರ ವಿಷಯಗಳ ಮೇಲೆ ಗಮನ ಹರಿಸಲು ಸಾಮಾಜಿಕ ಮಾಧ್ಯಮದಿಂದ ಹೊರಗುಳಿಯುತ್ತೇನೆ ಎಂದು ಘೋಷಿಸಿದ್ದೆ. ಆದರೆ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಲು ನಾನು ಹಿಂದಿರುಗಬೇಕಾಗಿದೆ. ಏಕೆಂದರೆ ಕಳೆದ 2 ದಿನಗಳಿಂದ ಅದು ಒಬ್ಬ ವ್ಯಕ್ತಿಯು ಪ್ರೀತಿಸಿದ ಮತ್ತು ಬದುಕಿನ ಎಲ್ಲವನ್ನ ಅಕ್ಷರಶಃ ಕಸಿದುಕೊಳ್ಳುತ್ತಿದೆ. ರಶ್ಮಿಕಾ ಬಗ್ಗೆ ನೀವೆಲ್ಲರೂ ಅಭಿಪ್ರಾಯಗಳನ್ನು ರೂಪಿಸಿಕೊಂಡಿದ್ದೀರಿ. ನಾನು ನಿಮ್ಮಲ್ಲಿ ಯಾರನ್ನೂ ದೂಷಿಸುವುದಿಲ್ಲ, ಏಕೆಂದರೆ ಅದು ಹಾಗೆ ಚಿತ್ರಿಸಲ್ಪಟ್ಟಿದೆ. ನಾವು ನೋಡುವುದನ್ನು ಮತ್ತು ಹೇಳುವುದನ್ನು ನಾವೆಲ್ಲರೂ ನಂಬುತ್ತೇವೆ, ಆದರೆ ಅದು ನಿಜವಾಗಬೇಕಾಗಿಲ್ಲ. ಹೆಚ್ಚಿನ ಸಮಯ ನಾವು ಬೇರೆ ದೃಷ್ಟಿಕೋನದಿಂದ ಯೋಚಿಸದೆಯೇ ಒಂದು ತೀರ್ಮಾನಕ್ಕೆ ಬರುತ್ತೇವೆ. ನಾನು ರಶ್ಮಿಕಾ ಅವಳನ್ನು 2 ವರ್ಷಗಳಿಗೂ ಹೆಚ್ಚು ಕಾಲದಿಂದ ತಿಳಿದಿದ್ದೇನೆ ಮತ್ತು ನಾನು ಅವಳನ್ನು ನಿಮ್ಮೆಲ್ಲರಿಗಿಂತಲೂ ಚೆನ್ನಾಗಿ ತಿಳಿದಿದ್ದೇನೆ. ಇಲ್ಲಿ ಹಲವು ಅಂಶಗಳಿವೆ. ದಯವಿಟ್ಟು ಅವಳನ್ನು ಜಡ್ಜ್ ಮಾಡುವುದನ್ನು ನಿಲ್ಲಿಸಿ. ದಯವಿಟ್ಟು ಅವಳನ್ನು ಶಾಂತಿಯಿಂದ ಇರಲು ಬಿಡಿ. ಎಲ್ಲವೂ ಶೀಘ್ರದಲ್ಲೇ ಒಂದು ತೀರ್ಮಾನಕ್ಕೆ ಬರುತ್ತದೆ ಮತ್ತು ನೀವೆಲ್ಲರೂ ವಾಸ್ತವವನ್ನು ತಿಳಿದುಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ಯಾವುದೇ ಮಾಧ್ಯಮ ಸುದ್ದಿಗಳನ್ನು ನಂಬಬೇಡಿ. ಅವರಲ್ಲಿ ಯಾರಿಗೂ ನನ್ನಿಂದ ಅಥವಾ ರಶ್ಮಿಕಾ ಅವರಿಂದ ನೇರವಾಗಿ ಮಾಹಿತಿ ನೀಡಿಲ್ಲ. ಅನೇಕರು ತಮ್ಮದೇ ಆದ ಸುದ್ದಿಗಳನ್ನು ಸೃಷ್ಟಿಸುತ್ತಿದ್ದಾರೆ. ಊಹೆಗಳು ವಾಸ್ತವವಲ್ಲ. ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಲು ಈ ಪುಟವನ್ನು ಕೆಲವು ದಿನಗಳವರೆಗೆ ಲೈವ್ ಆಗಿ ಇರಿಸಲಾಗಿದೆ. ನಿಜವಾಗಿಯೂ ಅಗತ್ಯವಿದ್ದಾಗ ನಾನು ಹಿಂದಿರುಗುತ್ತೇನೆ ಮತ್ತು ನಾನು ಸಾಮಾಜಿಕ ಮಾಧ್ಯಮವನ್ನು ಬಿಡುವುದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಸಾಮಾಜಿಕ ಮಾಧ್ಯಮವು ವ್ಯಸನಕಾರಿಯಾಗುತ್ತಿರುವುದರಿಂದ ನಾನು ಕೆಲಸದ ಮೇಲೆ ಮಾತ್ರ ಗಮನ ಹರಿಸಲು ಬಯಸುತ್ತೇನೆ.